ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೆಆರ್ಎಸ್ ಪಕ್ಷದಿಂದ ಭ್ರಷ್ಟ ಅಧಿಕಾರಿಗೆ ನಾಗರಿಕ ಸನ್ಮಾನ. ನಗರದ ಮದನಹಳ್ಳಿ ಕೆರೆಯಂಗಣದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಆಂಜನೇಯ ಮೂರ್ತಿ ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಅಡಿಯಲ್ಲಿ ಜುಲೈ 29ರಂದು ಲೋಕಾಯುಕ್ತ ಅಧಿಕಾರಿಗಳು ಆಂಜನೇಯ ಮೂರ್ತಿಗೆ ಸಂಬಂಧಿಸಿದ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದು ಅಕ್ರಮ ಆಸ್ತಿ ಗಳಿಸಿರುವ ಬಗ್ಗೆ ದೃಢವಾಗಿತ್ತು ಎಂದು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಭ್ರಷ್ಟ ಅಧಿಕಾರಿ ಆಂಜನೇಯ ಮೂರ್ತಿ ಅವರಿಗೆ ಸನ್ಮಾನ ಮಾಡುವುದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಂಜನೇಯ ಮೂರ್ತಿ ಅವರ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನು ತಯಾರಿಸಿ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ವಿಶೇಷ ಗೌರವ ಸಲ್ಲಿಸಿದರು. ಕಚೇರಿಯಲ್ಲಿ ಆಂಜನೇಯ ಮೂರ್ತಿ ಇಲ್ಲದ ಕಾರಣ ಅವರು ಕೂರುವ ಕುರ್ಚಿಗೆ ಭಾವಚಿತ್ರವನ್ನ ಇಟ್ಟು ಪೇಟ ಮತ್ತು ಹೂಮಾಲೆ ಹಾಕುವ ಮೂಲಕ ಭ್ರಷ್ಟ ಅಧಿಕಾರಿ ಎಂದು ಕೂಗುತ್ತಾ ಸನ್ಮಾನಿಸಿದರು. ಇದೇ ವೇಳೆ ರಾಜ್ಯ ಉಪಾಧ್ಯಕ್ಷ ರಘು ಜಾಣಗಿರಿ ಮಾತನಾಡಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡುವವರ ಸಂಖ್ಯೆ ದಿನ ದಿನ ಹೆಚ್ಚಾಗುತ್ತಿದೆ. ಭ್ರಷ್ಟಾಚಾರ ಮಾಡಿ ಸಿಕ್ಕಿದವರಿಗೆ ಶಿಕ್ಷೆ ಅತಿ ಕಡಿಮೆ. ಭ್ರಷ್ಟಾಚಾರದಲ್ಲಿ ತೊಡಗಿದವರಿಗೆ 1% ಶಿಕ್ಷೆಯಾಗುತ್ತಿಲ್ಲ. ಈ ಕಾರಣಕ್ಕಾಗಿ ಭ್ರಷ್ಟಾಚಾರ ನಿಲ್ಲುತ್ತಿಲ್ಲ, ಜಾಸ್ತಿ ಆಗುತ್ತಿದೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ನಾವೆಲ್ಲ ನೋಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಕೋಟಿ ಕೋಟಿ ಆಸ್ತಿಗಳು ಸಿಕ್ಕಿದೆ ಎಂದು ನಾವು ನೋಡುತ್ತೇವೆ. ಕೊನೆಯದಾಗಿ ಒಬ್ಬರಿಗೂ ಶಿಕ್ಷೆಯಾಗುತ್ತಿಲ್ಲ. ನಮ್ಮ ತೆರಿಗೆ ಹಣ ಲೂಟಿ ಮಾಡಿ ಇಂತಹ ಭ್ರಷ್ಟ ಅಧಿಕಾರಿಗಳು ಮೋಜು ಮಸ್ತಿ ಕಾರು ಬಂಗಲೆಗಳು ಮಾಡ್ತಿದ್ದಾರೆ. ಇಂತಹ ಅಧಿಕಾರಿಗಳಿಗೆ ಅವಮಾನ ಆಗುವ ರೀತಿಯಲ್ಲಿ ನಾಗರಿಕ ಸನ್ಮಾನ ಎಂದು ಕೆಆರ್ಎಸ್ ಪಕ್ಷ ಮಾಡಿಕೊಂಡು ಬರುತ್ತಿದೆ. ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಸಿಲುಕಿರುವ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಅವಮಾನ ಮಾಡುವಂತಹ ಕೆಲಸ ಕೆಆರ್ಎಸ್ ಪಕ್ಷ ಮಾಡುತ್ತಿದೆ. ಈ ಒಂದು ನಿಟ್ಟಿನಲ್ಲಿ ಗೌರಿಬಿದನೂರಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆಂಜನೇಯ ಮೂರ್ತಿ ಅವರಿಗೆ ಮೊನ್ನೆ ತಾನೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಅಕ್ರಮವಾಗಿ ಸಂಪಾದನೆ ಮಾಡಿ ಇಟ್ಟುಕೊಂಡಂತಹ ಕೋಟ್ಯಾಂತರ ರೂಪಾಯಿ ಹಣ ಬೆಳಕಿಗೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಜನರ ಪರವಾಗಿ ಈತನಿಗೆ ಸನ್ಮಾನ ಮಾಡುವ ಮೂಲಕ ಇತರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಲಿ ಎಂದು ಆಗಿರುವಂತಹ ಶ್ರೀನಿವಾಸ್ ನೇತೃತ್ವದಲ್ಲಿ ಸನ್ಮಾನ ಮಾಡಲು ಬಂದಿದ್ದು ಅವರು ಇಲ್ಲದ ಕಾರಣ ಕುರ್ಚಿಗೆ ಸನ್ಮಾನ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿಗಳು ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ಆರೋಗ್ಯಸ್ವಾಮಿ, ಜಿಲ್ಲಾಧ್ಯಕ್ಷ ಡ್ಯಾನಿಯಲ್, ತಾಲೂಕು ಅಧ್ಯಕ್ಷ ಕುಮಾರ್, ತಾಲೂಕು ಉಪಾಧ್ಯಕ್ಷ ಮೊಹಮ್ಮದ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್, ನಂಜುಂಡಿ, ಫೈರೋಸ್ ಮುಂತಾದವರು ಉಪಸ್ಥಿತರಿದ್ದರು. ಅಂದ್ರೆ ಭ್ರಷ್ಟಾಚಾರಿಗಳು ಸಿಕ್ಕಾಕೊಂಡ್ರು ಕೂಡ ಅವರಿಗೆ ಶಿಕ್ಷೆ ಆಗುವಂತಹ ಮತ್ತು ಶಿಕ್ಷೆಯ ಪ್ರಮಾಣ ತುಂಬಾ ಕಡಿಮೆ. 100 ಜನ ಭ್ರಷ್ಟರಲ್ಲಿ 1% ಜನ ಭ್ರಷ್ಟರಿಗೂ ಕೂಡ ಇವತ್ತು ಶಿಕ್ಷೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಭ್ರಷ್ಟಾಚಾರ ಮಾಡೋರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಲೋಕಾಯುಕ್ತದವರು ಮೇಲಿಂದ ಮೇಲೆ ರೈಡ್ ಮಾಡ್ತಾ ನಾವು ನೋಡ್ತಾ ಇರ್ತೀವಿ. ಲೋಕಾಯುಕ್ತದವರು ಅಲ್ಲಿ ರೈಡ್ ಮಾಡಿದ್ರು, ಇಲ್ಲಿ ರೈಡ್ ಮಾಡಿದ್ರು, ಅಷ್ಟು ಜನ ಸಿಕ್ಕಿದ್ರು, ಇಷ್ಟು ಜನ ಸಿಕ್ಕಿದ್ರು, ಒಬ್ಬೊಬ್ಬನ ಹತ್ರ ಇಷ್ಟಿಷ್ಟು ಕೋಟಿ ಸಿಕ್ತು, 10 ಕೋಟಿ ಸಿಕ್ತು, 100 ಕೋಟಿ ಸಿಕ್ತು, 50 ಕೋಟಿ ಸಿಕ್ತು ಅಂತ. ಆದರೆ ಯಾವನಿಗಾದ್ರೂ ಕೊನೆಯದಾಗಿ ಶಿಕ್ಷೆ ಆಗ್ತಾ ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ, ಒಬ್ರಿಗೂ ಶಿಕ್ಷೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ತೆರಿಗೆ ಹಣವನ್ನು ಏನು ಇವತ್ತು ಭ್ರಷ್ಟರು ಲೂಟಿ ಮಾಡ್ತಾ ಇದ್ದಾರೆ, ಹಾಗಾಗಿ ಇವರಿಗೆ ನಾವಾದ್ರೂ ಕೂಡ ಇವರಿಗೆ ಕನಿಷ್ಠ ಪಕ್ಷ ಇವರಿಗೆ ಅವಮಾನ ಆಗುವ ರೀತಿಯಲ್ಲಿ ಒಂದಷ್ಟು ಸನ್ಮಾನ, ನಾಗರಿಕ ಸನ್ಮಾನ ಅಂತೇಳಿ ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ. ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿರುವಂತಹ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಅವಮಾನ ಮಾಡುವಂಥ ಕೆಲಸವನ್ನು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಏನು ಗೌರಿಬಿದನೂರಿನ ಈ ಜಲ ಮತ್ತೆ ನೈರ್ಮಲ್ಯ ಇಲಾಖೆಯ ಎಡಬಲ್ಲೆ ಆಗಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಮೊನ್ನೆ ಅಷ್ಟೇ ಲೋಕಾಯುಕ್ತ ರೇಡ್ ಆದಾಗ ಸಿಕ್ಕಿಬಿದ್ದು ಸುಮಾರು 5-6 ಕೋಟಿ ಅಕ್ರಮವಾಗಿ ಸಂಪಾದಿಸಿಕೊಂಡು ಇಟ್ಕೊಂಡಿದ್ದಂತಹ ಹಣ ಈಗ ಬೆಳಕಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಏನು ಗೌರಿಬಿದನೂರಿನ ಜನರ ಮತ್ತು ಈ ರಾಜ್ಯದ ಜನರ ತೆರಿಗೆ ಹಣವನ್ನು ಈತ ಏನು ಲೂಟಿ ಮಾಡಿದೆ, ಹಾಗಾಗಿ ರಾಜ್ಯದ ಜನರ ಪರವಾಗಿ ಈತನಿಗೆ ಸನ್ಮಾನ ಮಾಡಬೇಕು. ಆ ಮುಖಾಂತರ ಆದರೂ ಈ ರೀತಿಯಾಗಿ ಸನ್ಮಾನವನ್ನ ಮಾಡಿಸ್ಕೊಂಡಂತ ಕಾರಣಕ್ಕಾದ್ರೂ ಅವಮಾನಕ್ಕೆ ಒಳಗಾಗಿ ಅವರು ಮನ ಪರಿವರ್ತನೆ ಆಗಲಿ, ಮತ್ತೆ ಇನ್ನ ಬಾಕಿ ಇರುವಂತಹ ಈ ರೀತಿಯಾಗಿಯೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳು ಕೂಡ ಇದೊಂದು ಎಚ್ಚರಿಕೆಯ ಗಂಟೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷದ ನಾವೆಲ್ಲ ಪದಾಧಿಕಾರಿಗಳು, ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಕೆಆರ್ಎಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳಾಗಿರತಕ್ಕಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸನ್ಮಾನ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಆ ವ್ಯಕ್ತಿ ಇವತ್ತು ಕಚೇರಿನಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಕುರ್ಚಿಗೆ ಸನ್ಮಾನ ಮಾಡಿ ನಾವು ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ತಮ್ಮ ಹೆಸರು ಸರ್? ಥ್ಯಾಂಕ್ ಯು. ನಾನು ರಘು ಜಾಣಗೆರೆ, ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ.